ನಾವು ಹುಷಾರ್ ತಪ್ಪಿದ್ರೆ ನಾವು ವೈದ್ಯರ ಹತ್ರ ಹೋಗಿ ಚಿಕಿತ್ಸೆ ತಗೋತೀವಿ. ಕರೆಕ್ಟಾ? ನಮ್ಮ ಮನೇಲಿ ನೆಲ್ಲಿ ಕೆಟ್ರೆ ಪ್ಲಂಬರ್ನ ಕರಿತೀವಿ. ನಮ್ಮ ಮನೇಲಿ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆದ್ರೆ ಎಲೆಕ್ಟ್ರಿಷಿಯನ್ ನ ಕರಿತೀವಿ. ಅದೇ ರೀತಿ ನಮ್ಮ ಹಣಕಾಸಿನ ವಿಷಯದಲ್ಲಿ ಮಾತ್ರ ಯಾರ್ಯಾರನ್ನೋ ದಾರಿಲಿ ಹೋಗೋರ್ನೆಲ್ಲ ಕೇಳ್ಕೊಂಡು ಹೂಡಿಕೆ ಮಾಡಿದ್ರೆ, ಯಾರ ಹೇಳಿದ್ದನ್ನೆಲ್ಲ ಮಾಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ? ಅದು ಆರ್ಥಿಕ ಅವನತಿಗೆ ಕಾರಣ ಆಗುತ್ತೆ. ನೋಡಿ ಏನಾಗುತ್ತೆ ಅನ್ನೋದಕ್ಕೆ ನಾನೇ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ತಂದೆ ಯಾರ ಪರಿಚಯದವ್ರು ಹೇಳಿದ್ರು ಅಂತೇಳಿ ಈ ಎಂಡೋಮೆಂಟ್ ಮತ್ತೆ ಮನಿ ಬ್ಯಾಕ್ ಪಾಲಿಸಿಯಲ್ಲಿ ಇನ್ವೆಸ್ಟ್ ಮಾಡಿದ್ರು. ಅವ್ರಿಗೆ ಓವರ್ ಆಲ್ 15 ವರ್ಷ ಹೂಡಿಕೆ ಮಾಡ್ತಾ ಬಂದ್ರು. ಅದಾದ್ಮೇಲೆ ಅವ್ರಿಗೆ ಸಿಕ್ಕಿದ್ದು 4.5% 5% ಇಂಟ್ರೆಸ್ಟ್. ಅದನ್ನ ತಗೊಂಡು ಏನ್ ಮಾಡೋದು? ಇಟ್ಟಿದ್ರು ಜಾಸ್ತಿ ಸಿಗೋದು. ಸೊ ಇಲ್ಲಿ ಏನ್ ತಪ್ಪಾಗುತ್ತೆ ಅಂತ ಹೇಳಿದ್ರೆ, ಹಿಯರ್ಸೆ ಯಾರೋ ಹೇಳಿದ್ರು ಅಂತ ಹೂಡಿಕೆ ಮಾಡಕ್ ಹೋಗ್ಬೇಡಿ. ಆ ಹೂಡಿಕೆ ಏನು, ಅದರಿಂದ ನಿಮ್ಗೆ ಹೇಗ್ ಲಾಭ ಸಿಗುತ್ತೆ, ಅದರಲ್ಲಿ ಸುರಕ್ಷತೆ ಇದೆಯಾ, ಸುರಕ್ಷತೆ ಇದ್ರೆ ಎಷ್ಟರ ಮಟ್ಟಿಗಿದೆ, ನಿಮಗೆ ತಕ್ಷಣ ಹಣ ಬೇಕು ಅಂದ್ರೆ ಸಿಗುತ್ತಾ, ಇದೆಲ್ಲವನ್ನ ಗಮನಿಸ್ಕೊಂಡು ಒಂದು ಹೂಡಿಕೆಯನ್ನ ಆಯ್ಕೆ ಮಾಡಿ. ಬಾಸ್ ವಾಲಾ, ಬಿ ದ ಬಾಸ್.